ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ಬಿಗ್ ಜೆ ವೀಕ್ಷಕರಿಗೆ ಈ ಮುಂಜಾನೆ ವೇಳೆಯಲ್ಲಿ ಈ ಮಾರ್ನಿಂಗ್ ಪರ್ಲ್ ಮುಂಜಾನೆ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಬನ್ನಿ, ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ಈ ವಿಷಯಕ್ಕಾಗಿ ನಮ್ಮ ಜೊತೆಯಲ್ಲಿರುವ ಚೇತನ್ ಪಾಸ್ಟರ್ ಅವರು ಪ್ರಾರ್ಥಿಸ್ತಾರೆ. ಮುಂದೆ ನಾವು ವಾಕ್ಯದ ಆಲೋಚನೆಯೊಂದಿಗೆ ಮತ್ತೆ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ತಂದೆ, ನಿಮಗೆ ಸ್ತೋತ್ರಪ್ಪ. ನೀವು ಅದ್ಭುತನಾದ ದೇವರು, ಅತಿಶಯನು ಮಹೋನ್ನತನಾದ ದೇವರು ನೀವು ಸ್ವಾಮಿ. ಈ ಒಳ್ಳೆಯ ಸಮಯ ನಿಮ್ಮ ಪಾದಸಂಧಾನಕ್ಕೆ ಬಂದಿದ್ದೇವೆ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವಪ್ಪ. ಅಪ್ಪ ಸ್ವಾಮಿ, ಈ ವಾಕ್ಯ ಭಾಗವನ್ನು ಸ್ವವೀಕ್ಷಿಸ್ತಾ ಇರುವ ಎಲ್ಲ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ ಅಪ್ಪ, ಅವರನ್ನು ಬಲಪಡಿಸಿ. ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ, ನಿಮ್ಮ ಮಾತಿನಲ್ಲಿ ಬಲ ಇದೆ ಸ್ವಾಮಿ. ಇದು ಕಾರ್ಯ ಸಾಧಕವಾದದ್ದು. ಮಾತಾದ ಕಾರ್ಯಗಳನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್ ಆಮೇನ್. ಪ್ರಿಯರೇ, ನಾವು ಇಂದು ದೇವರ ವಾಕ್ಯದಲ್ಲಿ ಧ್ಯಾನಿಸುವ ವಿಮೋಚನಾ ಕಾಂಡ 15ನೇ ಅಧ್ಯಾಯ 22ರಿಂದ 26ನೇ ವಚನ. ಪಾಶ್ರೆ, ವಾಕ್ಯ ಭಾಗವನ್ನು ಓದಿಕೊಳ್ಳುವ. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲಿಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಸೊ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದು ರೆವಲೇಷನ್, ದೇವರ ಪ್ರಕಟಣೆಯನ್ನು ನಾವು ನೋಡ್ತೇವೆ. ಏನಂದ್ರೆ, ದೇವರು ಹೇಳ್ತಾರೆ, ನಾನೇ ನಿಮ್ಮ ಆರೋಗ್ಯದಾಯಕನು, ಯೆಹೋವ ರಾಫಾ ಎಂಬುದಾಗಿ. ಇಲ್ಲಿ ವಾಕ್ಯ ಭಾಗದ ಸಂದರ್ಭ ನಾವು ನೋಡುವಾಗ ಬಹಳ ಅದ್ಭುತವಾಗಿದೆ. ಹೇಗೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ. ಪಾಸ್ಟ್ರೆ, ನಾನು ಅನೇಕ ಬಾರಿ ವಾಕ್ಯಗಳನ್ನು ಧ್ಯಾನಿಸುವಾಗ ನಾವು ನೋಡ್ತೇವೆ, ಅಂದರೆ ದೇವರು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಅಂದರೆ, ಏನನ್ನಾದರೂ ಕೊಡುವ ಮೊದಲು ನಾವು ಅದಕ್ಕೋಸ್ಕರ ತವಕಿಸುವ ಹಾಗೆ ಮಾಡ್ತಾರೆ. ಆ ಮೂಲಕ ಅದರ ಮೌಲ್ಯವನ್ನು ತಿಳಿದುಕೊಳ್ಳುವ ಹಾಗೆ ಮಾಡ್ತಾರೆ. ಅದನ್ನು ನಾವು ಹೊಂದಿಕೊಂಡಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗ್ತದೆ. ಇಲ್ಲಿ ನಾವು ನೋಡುವಾಗ ಅವರು ಅಲ್ಲಿ ಅಲಿತಾ ಇದ್ದಾರೆ, ಅರಣ್ಯದಲ್ಲಿ ಅಲಿತಾ ಇದ್ದಾರೆ. ಅವ್ರಿಗೆ ನೀರು ಸಿಗ್ತಾ ಇಲ್ಲ, ಅವ್ರಿಗೆ ನೀರು ಅಡಿಕೆ ಆಗಿದೆ, ಅವರಿಗೆ ದಾಹ ಆಗಿದೆ. ಸೊ ಅವರಿಗೆ ದಾಹದ ನಂತರ ದೇವರು ಅಲ್ಲಿ ಅವರಿಗೆ ನೀರನ್ನು ಒದಗಿಸ್ತಾರೆ. ನೀರನ್ನು ಒದಗಿಸಿದಾಗ ನೀರು ಕಹಿಯಾಗಿತ್ತು, ಅಂದರೆ ಕುಡಿಲಿಕ್ಕೆ ಅದು ಆಗದೆ ಹೋಗಿತ್ತು. ಸೊ ಅಂತ ಪರಿಸ್ಥಿತಿ ಮಾರ ಇತ್ತು. ಸೊ ಈಗ ಜನರು ಅದಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಈಗ ದೇವರು ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ಮೋಶೆ ಪ್ರಾರ್ಥನೆ ಮಾಡಿದಾಗ. ಬಹಳ ಅದ್ಭುತವಾದ ಸಂಗತಿ. ಮೋಶೆ ಈಗ ಪ್ರಾರ್ಥನೆ ಮಾಡ್ತಾನೆ ದೇವರಿಗೆ. ನೀರು ಇಷ್ಟು ತನಕ ಇರಲಿಲ್ಲ, ಈಗ ನೀರು ಸಿಕ್ಕಿದೆ, ಅದು ಕಹಿಯಾಗಿದೆ. ಸೊ ಆಗ ದೇವರು ಒಂದು ಮರವನ್ನು ತೋರಿಸ್ತಾರೆ. ಆ ಮರವನ್ನು ನೀರಿನಲ್ಲಿ ಹಾಕು. ಆಗ ಅವನು ಅದು ನೀರಿನಲ್ಲಿ ಹಾಕ್ತಾನೆ. ನೀರು ಸಿಹಿ ಆಗ್ತದೆ ಅಥವಾ ಅದು ಹೀಲ್ ಆಗ್ತದೆ. ಸೊ ಅವರಿಗೆ ಕುಡಿಲಿಕ್ಕೆ ಅದು ಯೋಗ್ಯವಾಗ್ತದೆ. ಸೊ ದೇವರು ಹೇಳ್ತಾರೆ, ನಾನು ನಿಮ್ಮ ಆರೋಗ್ಯದಾಯಕನು, ಐ ಆಮ್ ದ ಹೀಲರ್ ಹೇಳ್ತಾರೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಪಾಸ್ಟ್ರೆ, ಆ ಮರ ಏನು ಎಂಬುದನ್ನು ನಾವು ನೋಡಬೇಕು. ಆ ಮರ ಆ ಶಿಲುಬೆಯಾಗಿದೆ. ಆ ಯೇಸು ಕ್ರಿಸ್ತನು ತೂಗಿದ ಶಿಲುಬೆಯಾಗಿದೆ. ನಮ್ಮ ಹೀಲಿಂಗ್ ಅದರ ಮೂಲಕ, ನಮ್ಮ ಸ್ವಸ್ಥತೆ ಅದರ ಮೂಲಕ, ನಮ್ಮ ಆಶೀರ್ವಾದ ಅದರ ಮೂಲಕ, ನಮಗೆ ಬೇಕಿರುವುದು ಎಲ್ಲವೂ ಕೂಡ ಆ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯದ ಮೂಲಕ. ಸೊ ವಿ ರಿಸೀವ್ ಹೀಲಿಂಗ್ ಥ್ರೂ ದ್ಯಾಟ್. ಅದರ ಮೂಲಕವೇ ನಾವು ಆರೋಗ್ಯವನ್ನು ಹೊಂದಿಕೊಳ್ಳೋದು. ಪಾಸ್ಟರ್, ಈ ಬಗ್ಗೆ ಮುಂದೆ. ಹೌದು, ಈಗ ನಾವು ಆ ಸ್ಥಳದಲ್ಲಿ ಬರುವಾಗ ನಾವು ನೋಡ್ತೇವೆ, ಅವರಿಗೆ ದಾಹ ಆಯಿತು. ಹೌದು.
ಮತ್ತು ಅವರು ನೀರನ್ನು ಅವರಿಗೆ ಕುಡಿಲಿಕ್ಕೆ ಆಗಲಿಲ್ಲ. ಆದರೆ ಆ ಗಿಡ ಎಲ್ಲಿತ್ತಂತ ಹೇಳಿದ್ರೆ ಅವರ ಪಕ್ಕದ ಅಲ್ಲೇ ಇತ್ತು. ಕರೆಕ್ಟ್. ಅವರಿಗೆ ಆ ವಿಷಯವೇ ಗೊತ್ತಿಲ್ಲ. ಹೌದು. ಯಾವಾಗ ಪ್ರಾರ್ಥನೆ ಮಾಡಿ ಕಾಣ್ತಾರೆ. ಹೌದೌದು. ಆವಾಗ ನಾವು ನೋಡ್ತೇವೆ, ಯಾವಾಗ ಮೋಶೆ ಪ್ರಾರ್ಥಿಸಿದನೋ ಆಗ ಯೆಹೋವನು ಅವನಿಗೆ ಒಂದು ಗಿಡ ತೋರಿಸಿದ್ದಾನೆ. ಹೌದು, ಇದು ಬಹಳ ಮುಖ್ಯ. ಪ್ರಾರ್ಥನೆ ನೀವು ಕಳೆದ ಸಂಚಿಕೆಯಲ್ಲಿ ಕೂಡ ನೀವು ಅದನ್ನು ಮಾತಾಡಿದ್ದೀರಿ ವೀಕ್ಷಕರಿಗೆ. ಅದರಿಂದ ಇದು ಪ್ರಾರ್ಥನೆ ಬಹಳ ಅಮೂಲ್ಯ. ಹಾಗಾಗಿ ಪ್ರಾರ್ಥನೆಗೆ ಉತ್ತರ ಇದೆ. ದೇವರಾಗ ಅಲ್ಲೇ ಇರುವಂತ ಒಂದು ಗಿಡವನ್ನು ತೋರಿಸ್ತಾನೆ. ಖಂಡಿತ. ಹಾಗಾಗಿ ಆ ಗಿಡವನ್ನು ಅವನು ಅಲ್ಲಿಂದ ಮುರಿದು ಅದನ್ನು ಆ ನೀರಿಗೆ ಹಾಕುವಂಥ ಸಂದರ್ಭದಲ್ಲಿ ಒಂದು ಕಡೆ ನಾವು ನೋಡ್ತೇವೆ, ಆ ನೀರಿನಲ್ಲಿರುವಂಥ ಎಲ್ಲ ಕಹಿಯನ್ನು ಆ ಗಿಡವು ಎಳೆದುಕೊಂಡು ಎಕ್ಸಾಕ್ಟ್ಲಿ ಅದರಲ್ಲಿರುವಂಥ ಎಲ್ಲ ಸಿಹಿಯನ್ನು ಆ ನೀರಿನೊಳಗೆ ಬಿಟ್ಟಿದೆ. ಅದೇ ರೀತಿಯಲ್ಲಿ ಯಾವಾಗ ಈ ಯೇಸು ಕ್ರಿಸ್ತ ನಮಗೋಸ್ಕರ ಆತನು ಮುರಿಯಲ್ಪಟ್ಟರು, ಆದ್ರಿಂದ ಒಂದು ಕಡೆ ನಾವು ನೋಡುವಾಗ ನಮ್ಮ ಪಾಪಗಳನ್ನೆಲ್ಲ ಆತನು ತೆಗೆದುಕೊಂಡು ಆತನಲ್ಲಿರುವಂತ ನೀತಿಯನ್ನು ನಮ್ಮ ಒಳಗೆ ಬಿಡುವಾಗ ಖಂಡಿತವಾಗಿ ನಮಗೆ ಹೀಲಿಂಗ್. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ಯಾವಾಗ ಗಿಡವನ್ನು ಆ ನೀರಿನೊಳಗೆ ಹಾಕಿದ್ರೋ ನೀರು ಮಾರ್ಪಾಟಾಯ್ತು. ಅದೇ ರೀತಿಯಲ್ಲಿ ಖಂಡಿತವಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಹೇಳುವಂಥ ಮಾತೇನಂತೇಳಿ ಹೇಳಿದ್ರೆ, ಈ ಮಾತನ್ನು ಶ್ರದ್ಧೆಯಿಂದ ಕೇಳಿ. ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳುವುದು ಮಾತ್ರವಲ್ಲದೆ, ಬಟ್ ನಾವು ಅದನ್ನು ಪ್ರಾಕ್ಟಿಕಲ್ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಾಗ ಈ ಸಂಗತಿಗಳು ದೇವರಿಂದ ಆ ಹೀಲಿಂಗ್ ಅನ್ನು ನಾವು ಹೊಂದಿಕೊಳ್ತೇವೆ. ನಮ್ಮ ಆಕ್ಷನ್ ಕೂಡ ಬೇಕಾದ್ರೆ. ಹೌದು. ಯಾವಾಗ 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿದ್ದ ಹೆಂಗಸು, ಅವಳು ಕೂತ್ಕೊಳ್ಳಿಲ್ಲ, ಯಾರೋ ಹೇಳಿದ್ರು, ಸಮಾಚಾರ ಬಿತ್ತು ಯೇಸುವಿನಿಂದ ಹೀಲಿಂಗ್ ಇದೆ. ಸಡನ್ ಅವಳು ಪ್ರಾಕ್ಟಿಕಲ್ ಅವಳು ಹೆಜ್ಜೆ ಮುಂದೆ ಯೇಸುವಿನ ಕಡೆಗೆ. ಅದೇ ರೀತಿಯಲ್ಲಿ ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿ ನಾವು ಹೆಜ್ಜೆ ಹಾಕುವಾಗ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತದೆ. ಆದ್ರೆ ಒಂದು ವೇಳೆ ಒಂದು ವೇಳೆ ಭಯದ ವಾತಾವರಣದಲ್ಲಿ ಇವತ್ತು ನಮ್ಮ ವೀಕ್ಷಕರು ಇರ್ಬೋದು, ಒಂದು ವೇಳೆ ವೈದ್ಯರಿಂದ ಇದು ಆಗುವುದೇ ಇಲ್ಲ, ಈ ರೋಗ ಇಂಥ ರೋಗ, ಇದಕ್ಕೆ ಔಷಧಿ ಇಲ್ಲ, ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಇದೆಲ್ಲ ಹೇಳ್ಬೋದು. ಬಟ್ ಇದು ಫ್ಯಾಕ್ಟ್ ಹೇಳ್ತದೆ. ಈ ಲೋಕ ಅಥವಾ ವರ್ಲ್ಡ್ ಇದು ಫ್ಯಾಕ್ಟ್ ಹೇಳ್ತದೆ, ಬಟ್ ವರ್ಡ್ ಟ್ರೂತ್ ಹೇಳ್ತದೆ, ಸತ್ಯ ಹೇಳ್ತದೆ. ಹೌದು, ಕರೆಕ್ಟ್. ಸೊ ಬಹಳ ಅದ್ಭುತವಾಗಿ ಭಾಷೆ ನೀವು ಇದನ್ನು ಬಿಡಿಸಿದ್ರಿ. ನಾವು ನೋಡುವಾಗ ಆ ಮರನ್ನು ನೀರಿಗೆ ಹಾಕಿದಾಗ ಆ ಮರ ಅದರಲ್ಲಿದ್ದ ಎಲ್ಲ ಕೈಯನ್ನು ಅದು ಹೀರಿಕೊಂಡಿತು, ಅದರಲ್ಲಿದ್ದ ಸಿಹಿಯನ್ನು ಅದಕ್ಕೆ ಬಿಟ್ಟು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಆ ಶಿಲುಬೆಯಲ್ಲಿ ನಮ್ಮೆಲ್ಲ ಪಾಪ, ಶಾಪ, ರೋಗ, ಬೇನೆ ಎಲ್ಲವನ್ನು ಆತನ ಮೇಲೆ ತೆಗೆದುಕೊಂಡು ಆತನಲ್ಲಿದ್ದ ನೀತಿ, ಪರಿಶುದ್ಧತೆ, ಆರೋಗ್ಯ, ಸಮಾಧಾನ ಎಲ್ಲವನ್ನು ಆತನು ಕೊಟ್ಟು ಒಂದು ಡಿವೈನ್ ಎಕ್ಸ್ಚೇಂಜ್ ಆದಾಗೆ ಪರಲೋಕದಲ್ಲಿ ಒಂದು ಶಿಲುಬೆಯಲ್ಲಿ ಎಕ್ಸ್ಚೇಂಜ್ ಆದಾಗೆ. ಸೊ ಅತ್ಯದ್ಭುತವಾದ ಸಂಗತಿ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಸೊ ನಮ್ಮ ಎಲ್ಲ ಪ್ರೊವಿಷನ್, ಹೀಲಿಂಗಿಗೆ ಬೇಕಾದ ಪ್ರೊವಿಷನ್ ಎಲ್ಲ ಆತನ ಬಾಸುಂಡೆಯನ್ನು ನಮಗೆ ಗುಣವಾಯಿತು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಸೊ ಖಂಡಿತವಾಗಿಯೂ ಪ್ರೀತಿಯ ದೇವಜನರೇ, ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮುಗಿಸಿದ ಕೆಲಸ ಖಂಡಿತವಾಗಿಯೂ ನಮಗೆ ಬಾಧ್ಯತೆಯನ್ನು ಕೊಟ್ಟಿದೆ. ನಮಗೆ ದೇವರ ಸನ್ನಿಧಿಗೆ ಹೋಗ್ಲಿಕ್ಕೆ ನಮಗೆ ಅರ್ಹತೆಯನ್ನು ಕೊಟ್ಟಿದೆ. ಆತನು ಸುರಿಸಿದ ರಕ್ತ ದೇವರ ಮಕ್ಕಳಾಗಿ ನಮ್ಮನ್ನು ಮಾಡಿದೆ. ಸೊ ನೀವಿಂದು ಯಾವ ಪರಿಸ್ಥಿತಿಯಲ್ಲಿ, ಈಗಾಗಲೇ ಪಾಸ್ಟರ್ ಹೇಳಿದ್ರು, ಅನೇಕ ರಿಪೋರ್ಟ್ಗಳು ನಿಮ್ಮ ಕೈಯಲ್ಲಿರ್ಬೋದು, ಡಾಕ್ಟರ್ ಕೊಟ್ಟ ರಿಪೋರ್ಟ್ಗಳಿರ್ಬೋದು, ಅದು ಲೋಕದ ರಿಪೋರ್ಟ್ ಆಗಿದೆ. ಆದರೆ ಪರಲೋಕದ ರಿಪೋರ್ಟ್ ಏನು ಹೇಳ್ತಂದ್ರೆ, ಆತನ ಬಾಸುಂಡೆಯಿಂದ ನಾವು ಗುಣವಾಗ್ತೇವೆ ಅಲ್ಲ ಪಾಸ್ಟ್ರೆ, ಗುಣ ಆಗಿದ್ದೇವೆ. ಸೊ ಪ್ರಿಯರೇ, ನೀವು ಈ ಲೋಕದ ರಿಪೋರ್ಟನ್ನಲ್ಲ, ಈ ಪರಲೋಕದ ರಿಪೋರ್ಟನ್ನು ನಂಬಿ ನಂಬುವನಲ್ಲಿ ದೇವರ ವಾಕ್ಯ ಫಲವಾಗಿ ಕಾರ್ಯ ಮಾಡ್ತದೆ. ಪೇತ್ರನು 1 ಪೇತ್ರ 2:24 ವಚನದಲ್ಲಿ ಹೇಳ್ತಾನೆ, ಆ ವಚನ ಹೀಗೆ ನನಗೆ ಅಪ್ಲೈ ಮಾಡ್ಕೊಳ್ತೇನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಯೇಸು ಕ್ರಿಸ್ತನು ತಾನೇ ನನ್ನ ಎಲ್ಲಾ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಮ್ಮವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಖಂಡಿತ ಅತ್ಯದ್ಭುತವಾದದ್ದು, ಬಹಳ ಶ್ರೇಷ್ಠವಾದ ವಾಗ್ದಾನ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯ ನೋಡಿದ್ದೇವೆ, ಯೆಹೋವ ರಾಫ. ಸೊ ಆತನ ಆರೋಗ್ಯದಾಯಕನು, ಆತನಿಗೆ ಅಸಾಧ್ಯವಾದ ಯಾವುದನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೆ. 12 ವರ್ಷದಿಂದ ರಕ್ತ ಕುಸುಮವಾಗಿದ್ದ ರೋಗಿ ಸ್ವಸ್ಥವಾದಲು, ಕುಷ್ಠರೋಗಿಗಳು ಗುಣವಾದರು. ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಅವರ ಸ್ಪರ್ಶದಿಂದ
ಅವರ ಮೈ ಮಗುವಿನಂತೆ ಆಯಿತು. ಹುಟ್ಟು ಕುರುಡರಿಗೆ ಕಣ್ಣು ಬಂತು, ಹುಟ್ಟು ಕುಂಟರಿಗೆ ಕಾಲು ಬಂತು, ಲಾಜರ ಸತ್ತೋಗಿ 4 ದಿವಸ ಆಗಿತ್ತು, ಅವನು ಸಮಾಧಿಯಿಂದ ಹೊರಗೆ ಬಂದ. ಸೊ ಆತನಿಗೆ ಅಸಾಧ್ಯವಾದ ಯಾವುದೊಂದಿಲ್ಲ. ಆತನ ಬಳಿಗೆ ಬರುವವನು ತಳ್ಳಿ ಬಿಡುವುದಿಲ್ಲ. ಖಂಡಿತವಾಗಿಯೂ ವಿ ಶುಡ್ ಬಿಲೀವ್ ಇನ್ ಮಿರಕಲ್ಸ್. ಅದ್ಭುತದಲ್ಲಿ ನಾವು ನಂಬಿಕೆ ಇಡಬೇಕು. ಯಾಕೆಂದರೆ ದೇವರ ಹೆಸರು ಅದ್ಭುತ ಸ್ವರೂಪನು. ಅವರ ಒಂದು ಹೆಸರು ಅದ್ಭುತ ಸ್ವರೂಪನು, ಅಂದರೆ ಅದ್ಭುತಗಳನ್ನು ಮಾಡುವ ದೇವರು. ಯಾವ ಕ್ಷಣದಲ್ಲಿ ಅದು ಸಡನ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತದೆ. ದೇವರನ್ನು ನಂಬಿ ನಿರೀಕ್ಷೆ ಇಡಿ, ಎದುರು ನೋಡ್ತಾ ಇರಿ ಆತನ ಕಾರ್ಯವನ್ನು. ಅಬ್ರಾಮನು ನಿರೀಕ್ಷೆ ಇಟ್ಟ. ಅವನ ದೇವ ಮೃತಪ್ರಾಯ ಆಗ್ತಾ ಇರುವಾಗಲೂ ಅವನ ನಿರೀಕ್ಷೆ ಇಟ್ಟ. ನನ್ನ ದೇವರು ಸತ್ತವರನ್ನು ಬದುಕಿಸುವ ಆತನು, ಇಲ್ಲದಿರುವುದನ್ನು ಇರುವುದಾಗಿ ಕರೆಯುವ ಆತನು ಎಂಬುದಾಗಿ ದೇವರು ಅವನ ಜೀವಿತದಲ್ಲಿ ಕಾರ್ಯ ಮಾಡಿದರು. ದೇವರು ತಡವಾಗಿ ಆದರೂ ಉತ್ತರಿಸದೇ ಇರುವುದಿಲ್ಲ. ಪ್ರೀತಿಯ ದೇವ ಜನರೇ, ನಿರೀಕ್ಷೆಯನ್ನು ಕಳೆದುಕೊಳ್ಬೇಡಿ. ಈ ಸಮಯದಲ್ಲಿ ಪಾಸ್ಟರ್ ಪ್ರೇಯರ್ ಮಾಡ್ತಾರೆ, ಹೀಲಿಂಗೋಸ್ಕರ ಪ್ರೇಯರ್ ಮಾಡ್ತಾರೆ. ಯಾರಾದರೂ ನೀವು ಅನಾರೋಗ್ಯದಲ್ಲಿ ಹಾದು ಹೋಗ್ತಿರೋದಾದರೆ ಈ ಸಂದೇಶವನ್ನು ನೀವು ಯಾವ ಸಂದರ್ಭದಲ್ಲಿಯೂ ಕೇಳಬೇಕಾದ್ರೆ ಲೈವಲ್ಲಿ ನೋಡಿ, ಯೂಟ್ಯೂಬ್ನಲ್ಲಿ ನೋಡಿ, ಫೇಸ್ಬುಕ್ನಲ್ಲಿ ನೋಡಿ, ಅಥವಾ TV ಚಾನಲ್ ನೋಡಿ, ನೀವು ಆರೋಗ್ಯವನ್ನು ಹೊಂದಿಕೊಳ್ತೀರಾ, ನೀವು ಹೀಲಿಂಗನ್ನು ಹೊಂದಿಕೊಳ್ತೀರಾ. ದೇವರು ಅವರ ಸೇವಕರ ಮಾತನ್ನು ಸ್ಥಾಪಿಸ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಅದು ಸತ್ಯವಾದದ್ದು. ನಾವು ಲೋಕದಲ್ಲಿ ನಿಜ ವಿಷಯಗಳನ್ನು, ಫ್ಯಾಕ್ಟ್ಸ್ಗಳನ್ನು ನೋಡ್ತೇವೆ, ಆದರೆ ದೇವರ ವಾಕ್ಯ ಸತ್ಯವಾಗಿದೆ, ಟ್ರುತ್ ಆಗಿದೆ. ಅದು ಚೇಂಜ್ ಆಗುವುದಿಲ್ಲ, ಅದು ಬದಲಾಗುವುದಿಲ್ಲ, ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹೇಳಿದ ಫ್ಯಾಕ್ಟ್ಸ್ಗಳು ಬದಲಾಗ್ತದೆ. ಇವತ್ತೊಂದು ರಿಪೋರ್ಟ್ ಬಂದರೆ ನಾಳೆ ಅದು ಚೇಂಜ್ ಆಗ್ತದೆ, ಖಂಡಿತವಾಗಿ ಚೇಂಜ್ ಆಗ್ತದೆ. ಆದರೆ ದೇವರ ವಾಕ್ಯ ಚೇಂಜ್ ಆಗುವುದಿಲ್ಲ, ಅದು ಬಿದ್ದು ಹೋಗುವುದಿಲ್ಲ. ಈ ಸಮಯದಲ್ಲಿ ಪಾಸ್ಟರ್ ಪ್ರೇಯರ್ ಮಾಡಿ ಹೀಲಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಖಂಡಿತವಾಗಿ ಭಯಪಡಬೇಡ್ರಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯವನ್ನು ಮಾಡ್ತದೆ. ಓ ಕರ್ತನಾದ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ನಿಮ್ಮ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ, ಕೃಪಾಸನದ ಬಳಿಗೆ ಬಂದಿದ್ದೇವೆ. ಈ ವಚನಗಳು ದೇವರೇ ವೀಕ್ಷಕರಲ್ಲಿ ಪ್ರತಿಯೊಬ್ಬೊಬ್ಬರಲ್ಲಿ ಇದು ಕಾರ್ಯವನ್ನು ಮಾಡಲಿ. ಕರ್ತನೆ, ಒಂದು ವೇಳೆ ದೇವರೇ ಈ ಲೋಕದ ಕೆಲವು ರಿಪೋರ್ಟ್ಗಳು ನಿರಾಶೆಗಳನ್ನು ತಂದಿರಬಹುದು, ಆದರೆ ಈ ವಾಕ್ಯವು ದೇವರೇ ಒಂದು ಹೊಸ ನಿರೀಕ್ಷೆಯನ್ನು ಪ್ರತಿಯೊಬ್ಬೊಬ್ಬರಲ್ಲಿ ಉಂಟು ಮಾಡಿದೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ದೇವರೇ. ಯಾವುದೇ ರೀತಿಯಲ್ಲಿ ಮರಣಕರ ವ್ಯಾಧಿಗಳು ದೇವರೇ ಹೋದಕತ್ತೇನಪ್ಪ, ಇದು ಇನ್ನು ಮುಂದೆ ಆಗುವುದೇ ಎಲ್ಲ ಮುಗಿದು ಹೋಯಿತು ಅನ್ನುವಂಥದ್ದು ಇರಬಹುದು. ಆದರೆ ಯೆಹೋವ ರಾಫಾ, ಕರ್ತನೆ, ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂತ ನನ್ನ ದೇವರು ಈ ಸಂದರ್ಭದಲ್ಲಿ ಈ ವಾಕ್ಯವನ್ನು ದೂತನನ್ನು ಮತ್ತೆ ಕಳುಹಿಸಿ ಎಲ್ಲ ಕ್ಯಾನ್ಸರ್ ಗಡ್ಡೆಗಳು ಎಲ್ಲೆಲ್ಲಿ ಇದೆಯೋ ದೇವರಪ್ಪ, ಯಾರೆಲ್ಲ ಇದೆಯೋ ಅದೆಲ್ಲ ಡಿಸಾಪಿಯರ್ ಆಗಿ ಹೋಗಲಿ. ಎಲ್ಲ ಮರಣಕರಾದ ವ್ಯಾಧಿಗಳು, ಓಹೋ ಅಪ್ಪ ಹೌದಕತ್ತೇನಪ್ಪ, ವೀಕ್ಷಕರನ್ನು ದೇವರಪ್ಪ ಯಾರ್ಯಾರು ಅದನ್ನು ದೇವರೇ ಆ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರಿಗೆ ಹೀಲಿಂಗ್ ಉಂಟು ಮಾಡಲಿ ದೇವರೇ. ಬಿಡುಗಡೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ, ಆರೋಗ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೆಪ್ಪ. ಹೌದು ಕರ್ತನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವ ಹಾಗೆ ನಮ್ಮ ಎಲ್ಲಾ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು ಕರ್ತನೆ ನಿನ್ನ ಮೇಲೆ ತೆಗೆದುಕೊಂಡು ಮರಣದ ಕಂಬವನ್ನು ಏರಿ ಇರುವುದರಿಂದ ನಮಗೆ ಬಿಡುಗಡೆ ಆಗಿದೆ. ಆ ಬಿಡುಗಡೆ ನಾನು ಯೇಸುವಿನ ನಾಮದಲ್ಲಿ ಇದನ್ನು ನಾನು ಘೋಷಿಸ್ತಾ ಇದ್ದೇನೆ ದೇವರೇ. ಈ ವಾಕ್ಯದ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ, ಈ ಸ್ವಸ್ಥತೆಯ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್, ಆಮೆನ್. ಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದು.